ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ, ಸಂತಸ ಸಂಭ್ರಮಗಳು ಸಕಲವೂ ನಶ್ವರ, ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ, ಆನಂದಿಸಿದ ಅನುಭವದ ನೆನಪುಗಳು ಮಾಧುರ್ಯ ಎಂದಿಗೂ ಅಜರಾಮರ. ಫಲಿತಾಂಶವನ್ನು ಊಹಿಸಲು ಪ್ರಯತ್ನಿಸಬೇಡಿ. ಫಲಿತಾಂಶ ಏನೇ ಇರಲಿ, ಪ್ರಯತ್ನವು ಅತ್ಯುತ್ತಮವಾಗಿರಬೇಕು. ಹೇಗಿದ್ದರು ಅಂತಾರೆ ಬಿಟ್ಟಾಗಿ. ಸಹನೆಯಿಂದ ನಿಮ್ಮ ಪಾಡಿಗೆ ನೀವಿದ್ರೆ ಸ್ವಾರ್ಥಿ ಅಂತಾರೆ. ಜಾಸ್ತಿ ಮಾತಾಡಿದ್ರೆ ದುಡ್ಡಿನ ಅಹಂಕಾರ ಅಂತಾರೆ. ಸಮಾಜದ ಅಂಕು ಡೊಂಕುಗಳನ್ನು ಪ್ರಶ್ನಿಸಿದ್ರೆ ಮಾಡಲು ಕೆಲಸವಿಲ್ಲ ಅಂತಾರೆ. ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ದಿದ್ರೆ ಜವಾಬ್ದಾರಿ ಇಲ್ಲ ಅಂತಾರೆ. 4 ಜನಕ್ಕೆ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡಲು ಹೋದ್ರೆ ಮುಂದೆ ರಾಜಕೀಯಕ್ಕೆ ಬರ್ತಾನೇನೋ ಅಂತಾರೆ. ಯಾವುದೇ ಸಹಾಯ ಮಾಡದಿದ್ರೆ ಸತ್ತ ನಂತರ ಏನು ದುಡ್ಡನ್ನು ಹೊತ್ಕೊಂಡು ಹೋಗ್ತಾನ ಅಂತಾರೆ. ದಾನ ಧರ್ಮ ಮಾಡಿದ್ರೆ ಯಾವನ್ ತಲೆ ಮೇಲೆ ಕಲ್ಲು ಹಾಕಿ ದುಡ್ಡು ತಂದಾನೋ ಅಂತಾರೆ. ಕಷ್ಟಪಟ್ಟು ಮೇಲ್ ಬಂದ್ರೆ ಅದೃಷ್ಟ ಅಂತಾರೆ. ಕಷ್ಟಪಟ್ಟು ಸೋತ್ರೆ ಯೋಗ್ಯತೆ ಇಲ್ಲ ಅಂತಾರೆ. ಅನ್ನೋರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಕೆಲವು ಸತ್ಯಗಳ ಬಗ್ಗೆ ನಾವಾಗಿ ತಿಳಿದಿದ್ದರೂ ಹೇಳುವ ಹಾಗಿಲ್ಲ. ಯಾಕಂದ್ರೆ ಸಂಬಂಧಗಳು ಹಾಳಾಗ್ತದೆ ತಾನೆ. ಸೇಡು ಇಟ್ಟುಕೊಳ್ಳೋದ್ರಿಂದ ನೀವೇನು ಬಲಶಾಲಿ ಆಗೋದಿಲ್ಲ, ಅದು ನಿನ್ನ ಮನಸ್ಸನ್ನು ಕಲ್ಮಶ ಮಾಡ್ತದೆ. ಕ್ಷಮಿಸೋದ್ರಿಂದ ನೀವೇನು ಬಲಹೀನ ಆಗೋದಿಲ್ಲ, ಅದು ನಿನ್ನ ಮನಸ್ಸನ್ನು ಹಗುರ ಮಾಡ್ತದೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನ ತಿನ್ನೋದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನ ಮಾತ್ರ ತಿಂತಾರೆ. ಅದೃಷ್ಟದಿಂದ ಬಂದ ಸಂಪತ್ತು ಅಹಂಕಾರವನ್ನ ತರಿಸ್ತದೆ. ಬುದ್ಧಿವಂತಿಕೆಯಿಂದ ಸಂಪಾದಿಸಿದ ಸಂಪತ್ತು ಸಂತೋಷವನ್ನ ಕೊಡ್ತದೆ. ಆದ್ರೆ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತು ಖಂಡಿತ ಸಂತೃಪ್ತಿಯನ್ನ ನೀಡ್ತದೆ. ಹುಳಿ ಹಿಂಡುವ ಬದಲು ತಿಳಿ ಹೇಳಿದ್ರೆ ಎಲ್ಲರ ಬದುಕು ಸುಂದರವಾಗಿ ಬದಲಾಗುತ್ತೆ. ಆದರೆ ಅಂತಹ ಮನಸ್ಸು ಎಲ್ಲರಿಗೂ ಇರಬೇಕಲ್ಲ. 1 ಗಳಿಗೆಯ ತಾಳ್ಮೆ, 10 ವರ್ಷಗಳ ಶಾಂತಿ. ಗುಣ ನಡತೆಗಳು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಯಾಕಂದ್ರೆ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಜ್ಞಾನ ಸೋಲ್ಬಹುದು, ಗುಣನಡತೆಗಳಲ್ಲ. ಯಾವ ವ್ಯಕ್ತಿಯೂ ನಮ್ಮಿಂದ ಅದೆಷ್ಟೇ ಬೇಸರವಾದ್ರೂ ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಮತ್ತೆ ಮೊದಲಿನ ತರ ನಗುತ್ತಾ ಪ್ರೀತಿಯಿಂದ ಮಾತಾಡ್ತಾರೋ ಅವರನ್ನ, ಅಂದ್ರೆ ಅಂತಹ ವ್ಯಕ್ತಿಯನ್ನ ಯಾವತ್ತೂ ಕಳೆದುಕೊಳ್ಬೇಡಿ. ಯಾಕಂದ್ರೆ ಆ ತರದ ವ್ಯಕ್ತಿ ಎಲ್ಲರ ಜೀವನದಲ್ಲೂ ಸಿಗೋದಿಲ್ಲ. ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಲುದೊಡ್ಡ ಸೂತ್ರ. ಓದು ಓದು ಓದು. ಯಾಕಂದ್ರೆ ನಿನ್ನ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರ್ತಾರೆ. ನೇರವಾಗಿ ಮಾತಾಡೋರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವವರು ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ. ಯಾವ ದಿನದಿಂದ ನೀನು ಬೇರೆಯವರ ತಪ್ಪನ್ನ ಹುಡುಕುವುದು ಬಿಡುವೆಯೋ ಅದೇ ದಿನದಿಂದ ನಿನ್ನ ಮನಸ್ಸಿಗೆ ಶಾಂತಿ ಅನುಭವ ಉಂಟಾಗುವುದು. ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನ ಮರೆಯದಿರಿ. ಅಂತವರೇ ನಮ್ಮ ಹಿತೈಷಿಗಳು. ಕೊಲ್ಲುತ್ತೇನೆಂಬ ದಿಮಾಕಿನವನಿಗಿಂತ ಕಾಯುತ್ತೇನೆಂಬವನ ಶಕ್ತಿ ಹೆಚ್ಚು. ಶಾಂತವಾದ ಮನಸ್ಸು ದಣಿದ ಮನಸ್ಸಿಗಿಂತ ಉತ್ತಮವಾಗಿ ಯೋಚಿಸಬಹುದು. ಪ್ರತಿದಿನ ನಿಮ್ಮ ಮನಸ್ಸನ್ನು ಕೆಲವು ನಿಮಿಷಗಳ ಮೌನವನ್ನು ಅನುಮತಿಸಿ. ಇದು ನಿಮ್ಮ ಜೀವನವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ನೀವೇ ನೋಡಿ. ನೇರ ನುಡಿಯುವವರ ಬಗ್ಗೆ ಮೆಚ್ಚುಗೆ ಇರಲಿ. ಮುಂದೆ ಮೆಚ್ಚಿ ನುಡಿಯುವ, ಹಿಂದೆ ಚುಚ್ಚಿ ನುಡಿಯುವವರ ಬಗ್ಗೆ ಎಚ್ಚರ ಇರಲಿ. ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ. ತಿಳುವಳಿಕೆ ಸೋಲ್ಬಹುದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲೋದಿಲ್ಲ. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗೂ ಇರ್ತದೆ. ಆದರೆ ಮನಸ್ಸಿನೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಮಣ್ಣು ಸೇರುವವರೆಗಿರ್ತದೆ. ಮನುಷ್ಯ ಪ್ರತಿ ಮನೆಯಲ್ಲಿ ಜನಿಸ್ತಾನೆ, ಆದರೆ ಮನುಷ್ಯತ್ವ ಕೆಲವು ಮನೆಯಲ್ಲಿ ಮಾತ್ರ ಜನ್ಮ ತಾಳ್ತದೆ. ಸಾಧ್ಯವಾದರೆ ಬೇರೆಯವರ ನೋವನ್ನ ಕಡಿಮೆ ಮಾಡುವ ಮದ್ದಾಗಿ, ಸುಂದರವಾಗಿ ಕಂಡು ತನ್ನ ಕಡೆಗೆ ಸೆಳೆದು ನೋಯಿಸುವ ಮುಳ್ಳಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿಸುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ದುಃಖಕ್ಕೆ ಹೂಡಿಕೆದಾರರಿದ್ದಾರೆ ಹೊರತು ಪಾಲುದಾರರಿಲ್ಲ. ಸುಖಕ್ಕೆ ಪಾಲುದಾರರಿದ್ದಾರೆ ಹೊರತು ಹೂಡಿಕೆದಾರರಿಲ್ಲ. ನಂಬಿಕೆ ಎಂದರೆ ಸೂರ್ಯನ ಹಾಗಿರಬೇಕು. ಸಂಜೆ ಮುಳುಗಿದ್ರೂ ನಾಳೆ ಮತ್ತೆ ಬರುತ್ತೇನೆಂಬ ಆತ್ಮವಿಶ್ವಾಸದೊಂದಿಗೆ. ಮನುಷ್ಯನಿಗೆ ಸತ್ಯದ ಅರಿವು ಇದ್ರೂ ಅದು ತನಗೆ ಉಪಯುಕ್ತವಾಗುವಂತಿದ್ರೆ ಮಾತ್ರ ಒಪ್ತಾನೆ, ಇಲ್ಲದಿದ್ರೆ ತಿರಸ್ಕರಿಸ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಕೇಳು, ಬೇರೆಯವರ ಮೇಲೆ ಒಂದು ಸಣ್ಣ ನಿರೀಕ್ಷೆ ಇರಲಿ, ಆದರೆ ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿರಲಿ. ನಾವೇ ನಮ್ಮವರಿಗೆ 3ನೇ ವ್ಯಕ್ತಿ ಆದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರಿಚ್ಛೆ. ನಮ್ಮ ಪಾಡಿಗೆ ನಾವು ಇರಬೇಕಷ್ಟೇ, ಮತ್ತೆ ಯಾರಿಗೂ ಭಾರವಾಗದೆ. ಮಾತಿಗೆ ಒಂದು ಅರ್ಥವಿದ್ರೆ ಮೌನಕ್ಕೆ 1000 ಅರ್ಥ ಇರುತ್ತೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಅವರ ಮೌನವನ್ನ ಅರ್ಥ ಮಾಡ್ಕೋಬೇಕು. ಇಷ್ಟ ಇಲ್ಲದವರ ಪ್ರೀತಿ ಬೊಗಸೆಯಲ್ಲಿ ಹಿಡಿದ ನೀರಿನಂತೆ. ನಾವೆಷ್ಟೇ ಜೋಪಾನವಾಗಿ ಹಿಡಿದ್ರೂ ಜಾರಿ ಹೋಗುತ್ತೆ. ತುಂಬಾ ಬೇಕು ಅನ್ನೋ ವ್ಯಕ್ತಿಯಿಂದಲೇ
ಯಾರು ಬೇಡ ಅನ್ನೋ ಪಾಠ ಕಲಿಯೋದು. ಬದುಕಲ್ಲಿ ಎಲ್ಲವೂ ಮಿತವಾಗಿದ್ರೆ ಬದುಕು ಯಾವಾಗ್ಲೂ ಹಿತವಾಗಿರ್ತದೆ. ಕಾಣದ ಜೀವನದ ದಾರಿಯಲ್ಲಿ ನಿಮ್ಮವರನ್ನ ಹುಡುಕ್ಬೇಡಿ. ನಿಮ್ಮ ಜೀವನದಲ್ಲಿ ನಿಮಗಾಗಿ ಬಂದವರನ್ನ ಕಳೆದುಕೊಳ್ಬೇಡಿ. ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರ ಲೈಫಲ್ಲಿ ನಾವು ಯಾವತ್ತಿದ್ರು ಹೊರಗಿನವರೇ. ಸಮಯಕ್ಕೆ ತಕ್ಕಂತೆ ನಟಿಸುವ ಜನಗಳಿಗೆ ಮಾತ್ರ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಬೇರೆಯವರು ನಮಗೆ ಒಳ್ಳೆಯದನ್ನ ಬಯಸ್ತಾರೋ ಕೆಟ್ಟದನ್ನ ಬಯಸ್ತಾರೋ ಅದು ಅವರವರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ನಾವು ಮಾತ್ರ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ನಾವು ಒಬ್ಬರ ಮೇಲೆ ಬೇಜಾರಾಗಿದ್ದೀವಂದ್ರೆ ಅದು ಅವರ ತಪ್ಪಲ್ಲ, ನಮ್ಮದೇ ತಪ್ಪು. ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ. ಜೀವನದಲ್ಲಿ ಒಬ್ಬರನ್ನ ಸಂಪಾದಿಸೋದು ಎಷ್ಟು ಮುಖ್ಯವೋ ಅವರನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಒಬ್ಬರನ್ನ ದೂರ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಆ ಜೀವ ನಿಮ್ಮನ್ನ ಎಷ್ಟು ಹಚ್ಚಿಕೊಂಡಿರುತ್ತೆ ಅಂತ. ಯಾರನ್ನು ಅತಿಯಾಗಿ ನಂಬೇಡಿ. ಕಾಲ ಯಾವಾಗ ಯಾರನ್ನು ಯಾವ ತರ ಬದಲಾಯಿಸ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೃದಯ ಹತ್ರ ಇದ್ದಾಗ ಜೋಪಾನ ಮಾಡ್ಕೊಳ್ಳಿ, ಮನಸ್ಸು ಹತ್ರ ಇದ್ದಾಗ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಟ್ಟು ಹೋದ ಹೃದಯ, ದೂರ ಆದ ಮನಸ್ಸು ಬೇಕು ಅಂದಾಗ ಸಿಗೋದು ತುಂಬಾ ಕಷ್ಟ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕೆಲವೊಮ್ಮೆ ಮನಸ್ಸು ಹೇಳ್ತದೆ ಜನರು ನಿನ್ನೊಂದಿಗೆ ಹೇಗೆ ವರ್ತಿಸ್ತಾರೋ ನೀನು ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳ್ತದೆ ನಾವು ಅವರಂತೆ ವರ್ತಿಸಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದರೇನು, ಈ ಬದುಕು ಮಾತ್ರ ನಿಲ್ಲದು. ಪ್ರೀತಿ ಸಮುದ್ರದಲ್ಲಿ ಸಿಗುವ ಉಪ್ಪಿನ ಹಾಗೆ, ಅದು ಯಾರಿಗೆ ಬೇಕಾದರೂ ಸಿಗ್ತದೆ. ಆದರೆ ಸ್ನೇಹ ಸಮುದ್ರದಲ್ಲಿ ಸಿಗುವ ಮುತ್ತಿನ ಹಾಗೆ, ಅದು ಕೆಲವರಿಗೆ ಮಾತ್ರ ಸಿಗ್ತದೆ. ಕೆಲವು ನೋವುಗಳು ನಮ್ಮನ್ನು ಪಂಜರದಂತೆ ಮಾಡಿಬಿಡ್ತದೆ. ಹೇಗಂದ್ರೆ ಹೇಳಿಕೊಳ್ಳಲು ಸಾಧ್ಯವಿಲ್ಲ, ಮರೆತು ನೆಮ್ಮದಿಯಾಗಿ ಬಾಳಲು ಸಾಧ್ಯವಿಲ್ಲ. ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ನೀನೆಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾನೆ. ಇಷ್ಟವಿಲ್ಲದ ಬದುಕು, ಅರ್ಥವಿಲ್ಲದ ಜೀವನ, ನಗುವಿಲ್ಲದ ಮುಖ, ಖುಷಿ ಇಲ್ಲದ ಮನಸ್ಸು, ಸುಖವಿಲ್ಲದ ಜನ್ಮ. ಬದುಕಿದ್ರೇನು ಸತ್ತರೇನು ಅಲ್ವಾ? ಕೆಲವು ಜನ ನಿಮ್ಮನ್ನ ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸ್ತಾರೆ. ಭೂಮಿ ಮೇಲೆ ನಿಜರೂಪ ಅತಿ ವಿರಳ, ಮುಖವಾಡವೇ ಬಹಳ. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೆ ಇರೋರನ್ನ ಬಿಟ್ಟು ಬಿಡಬೇಕು, ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ ಮತ್ತು ಅತಿಯಾದ ಆಸೆ, ಈ ಮೂರರಿಂದ ಬರುವ ನೋವು ಕೂಡ ಅತಿಯಾಗಿ ಇರುತ್ತದೆ. ನನ್ನ ಕೆಟ್ಟ ಸಮಯದಲ್ಲಿ ನಾನು ಒಬ್ಬಂಟಿಯಾಗಿದ್ದೇನೆ, ನಿನ್ನ ಜೊತೆ ನಾನಿದ್ದೇನೆ ಎಂದು ಯಾರೂ ಹೇಳಿಲ್ಲ. ಬಿಟ್ಟು ಹೋದವರೇ ಹೆಚ್ಚು. ಬಿಟ್ಟು ಹೋಗಿದ್ದು ಒಳ್ಳೇದೇ ಆಯ್ತು, ನನಗೆ ನಾನೇ ಅನ್ನೋ ಸತ್ಯ ಆದರೂ ಕಲಿಸಿ ಹೋದ್ರು. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು ನಿಜ, ಆದರೆ ಇನ್ನೊಬ್ಬರನ್ನ ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು. ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರ್ತದೆ, ಮನಸ್ಸು ಒಡೆದು ಹೋದ್ರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತದೆ. ಮನಸ್ಸಲ್ಲಿ ನೋವು, ಮುಖದಲ್ಲಿ ನಗು, ಇಷ್ಟೇ ನನ್ನ ಜೀವನ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ, ಬೆನ್ನ ಹಿಂದೆ ಮಾತಾಡೋದ್ರಿಂದ. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಿದೆ, ಮನಸ್ಸು ಎಷ್ಟೇ ನೊಂದಿದ್ದರೂ ಸಾಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ಜೀವನ. ತಪ್ಪು ನನ್ನದೇ, ಯೋಗ್ಯತೆ ಮೀರಿ ಕೈ ಚಾಚಿಬಿಟ್ಟೆ. ಒಬ್ಬಂಟಿಯಾದ್ರೂ ಪರವಾಗಿಲ್ಲ, ನಕಲಿ ಸಂಬಂಧಗಳು ಬೇಕಾಗಿಲ್ಲ. ಸಂಬಂಧಗಳು ಉಳಿಯುವುದು ಹಾಗೂ ಬೆಳೆಯುವುದು ಸಮಯ ಕೊಟ್ಟಾಗ ಮಾತ್ರ. ಅವಶ್ಯಕತೆಗೆ ತಕ್ಕಂತೆ ಭಾವನೆಗಳು ಬದಲಾಗ್ತವೆ. ಇದ್ದಾಗ ಬೆಲೆ, ಇಲ್ಲದಿದ್ದಾಗ ತಿರಸ್ಕಾರ. ಬದಲಾವಣೆಗೆ ತಕ್ಕಂತೆ ಹೆಸರುಗಳು, ಪ್ರೀತಿ, ಸ್ನೇಹ, ಮೋಸ ಇತ್ಯಾದಿಗಳು. ದೇವ್ರೆ, ಕೊಟ್ಟು ಕಿತ್ತುಕೊಳ್ಳುವ ಹಾಗಿದ್ರೆ ಯಾವುದನ್ನು ಕೊಡಬೇಡ. ಯಾಕಂದ್ರೆ ನೀನು ಕೊಟ್ಟಾಗ ಆಗುವ ಖುಷಿಗಿಂತ ಕಿತ್ಕೊಂಡಾಗ ಆಗುವ ನೋವೇ ತುಂಬಾ ಜಾಸ್ತಿ. ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ದಿನವೂ ಸಾವು. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗ್ಬೋದು, ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು, ಒಂದು ಅವಮಾನ, ಇನ್ನೊಂದು ಅನುಮಾನ. ಸ್ಫೂರ್ತಿ ತುಂಬುವ ಜೀವಗಳು ನಮ್ಮೊಟ್ಟಿಗಿದ್ದಾಗ ಅಸಾಧ್ಯವೂ ಸಾಧ್ಯವಾಗ್ತದೆ. ಒಂಟಿಯಾಗಿ ಇರಬೇಕು ಎನ್ನುವ ಭಾವನೆ, ಸುತ್ತಲೂ ಮೌನದ ವಾತಾವರಣ, ನನ್ನವರು ಯಾರು ಎನ್ನುವ ಗೊಂದಲ, ಮನಸ್ಸಲ್ಲಿ ಹೇಳಲಾಗದಷ್ಟು ನೋವು. ಆ ನೋವುಗಳನ್ನ ಯಾರಲ್ಲಿ ಹೇಳಿಕೊಳ್ಳಬೇಕೆಂಬ ಚಿಂತೆ, ಎಲ್ಲರೂ ಇದ್ದರೂ ಯಾರೂ ಇಲ್ಲವೆಂಬ ಮನೋಭಾವ, ಸ್ವಲ್ಪ ಕತ್ತಲಲ್ಲಿ ಕುಳಿತು ಯೋಚಿಸುವ ಮನಸ್ಸು, ಸಿಗದ ನೆಮ್ಮದಿಯ ಹುಡುಕಾಟ.
ಉತ್ತರ ಸಿಗದ ಪ್ರಶ್ನೆಗಳು, ಅರ್ಥವಾಗದ ಬದುಕು. ಎಷ್ಟೇ ಯೋಚಿಸಿ ನೋಡಿದ್ರೂ ನನ್ನವರು ಯಾರೆಂದು ನೋಡಿದಾಗ ನೀ ಒಂಟಿ ಅನಿಸುವುದು. ನನಗೆ ಸಾವೆಂದ್ರೆ ಭಯವಿಲ್ಲ, ನೋವೆಂದ್ರೆ ಭಯ. ಯಾಕಂದ್ರೆ ನನ್ನವರು ಅಂದುಕೊಂಡಿದ್ದವರು ದೂರವಾದಾಗ ಆಗೋ ನೋವಿಗಿಂತ ಸಾವು ದೊಡ್ಡದಲ್ಲ. ಯಾರಿಗೂ ಕೆಟ್ಟದನ್ನ ಬಯಸದೇ ಇರೋ ನಾನು ಯಾವಾಗಲೂ ನನಗೆ ಯಾಕೆ ಕೆಟ್ಟದಾಗ್ತಿದೆ? ಕರ್ಮ ಹೇಳುತ್ತೆ, ಇವತ್ತು ನೀನು ಏನು ಮಾಡುತ್ತಿದ್ದೀಯೋ, ಏನು ಕೊಡುತ್ತಿದ್ದೀಯೋ ಅದನ್ನೇ ಮುಂದೊಂದು ದಿನ ನಾನು ನಿನಗೆ ಹಿಂದಿರುಗಿಸ್ತೇನೆ ಅಂತ. ಒಂದು ಮಾತು ನೆನಪಿಟ್ಕೋ, ಅವರಿಗೆ ಬೇಕಾದವರು ಬಂದಾಗ ನಿನ್ನ ಮರೆತು ಬಿಡ್ತಾರೆ. ಯಾವಾಗ ಸಂಬಂಧದಲ್ಲಿ ಗುಟ್ಟು ಶುರುವಾಗುತ್ತಾ ಹೋಗುತ್ತೋ ಆವತ್ತಿನಿಂದ ಆ ಸಂಬಂಧದಲ್ಲಿರುವ ಗಟ್ಟಿತನ ಕೂಡ ಕಡಿಮೆಯಾಗುತ್ತಾ ಹೋಗ್ತದೆ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸ್ತಾನೆ, ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ. ಯಾಕೋ ಗೊತ್ತಿಲ್ಲ, ಕಾರಣಗಳಿಲ್ಲದೆ ಬೇಜಾರಾಗುತ್ತೆ. ಮನಸ್ಸಲ್ಲಿ ಹಲವಾರು ಉತ್ತರ ಸಿಗದ ಪ್ರಶ್ನೆಗಳು ಮೂಡುತ್ತೆ. ಸಿಗದೆ ಇರೋದನ್ನೇ ಅತಿಯಾಗಿ ಯೋಚಿಸುತ್ತೆ. ಎಷ್ಟೇ ಮರೆಯಬೇಕೆಂದರೂ ಮತ್ತೆ ಮತ್ತೆ ನೆನಪಾಗಿ ಕಾಡುತ್ತೆ. ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಸಿಗೋದಿಲ್ಲ. ಶಾಲೆಯಲ್ಲಿ ಅಗ್ರಸ್ಥಾನ ಪಡೆದವರು ಬುದ್ಧಿವಂತರಲ್ಲ, ಜೀವನದಲ್ಲಿ ಅಗ್ರಸ್ಥಾನ ಪಡೆದವರು ನಿಜವಾದ ಬುದ್ಧಿವಂತರು. ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ನನಗಿಲ್ಲ, ಹಾಗಾಗಿ ಯಾರನ್ನು ಒತ್ತಾಯದಿಂದ ನನ್ನ ಜೊತೆ ಮಾತಾಡಿ ಅಂತನೂ ಹೇಳೋದಿಲ್ಲ. ಸತ್ಯ, ಪ್ರೇಮ ಹಾಗೂ ಪ್ರಾಮಾಣಿಕತೆ ನಿಮ್ಮಲ್ಲಿದ್ರೆ ಜಗತ್ತಿನ ಯಾವ ದುಷ್ಟ ಶಕ್ತಿಯೂ ನಿಮ್ಮನ್ನು ತಡೆಯಲಾರದು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವು ಹೆದರಿ ಬದುಕಬೇಕಾಗ್ತದೆ. ಪ್ರಕೃತಿಯಿಂದ ನಾವು ಕಲಿಯಬೇಕಾದ ಪಾಠ ಇದೆ ನೋಡಿ. ಎರಡು ಹಣ್ಣುಗಳು ಒಂದೇ ಕೊಂಬೆಯಲ್ಲಿ ಬೆಳೆದಿದ್ದವು. ಒಂದು ಬೇಗ ಹಣ್ಣಾಗಿದೆ ಮತ್ತು ಇನ್ನೊಂದು ತನ್ನ ಸಮಯಕ್ಕಾಗಿ ಕಾಯುತ್ತಿದೆ. ಅರ್ಥ ಇಷ್ಟೇ, ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ, ನಮ್ಮ ಕ್ಷಣವೂ ಬರ್ತದೆ. ಕಾಯುವ ತಾಳ್ಮೆ ಇರಬೇಕಷ್ಟೇ. ಎಷ್ಟು ಒಳ್ಳೆತನ ಇದ್ದರೇನಂತೆ, ಜನಕ್ಕೆ ದುಡ್ಡಿದವರು ಮಾತ್ರ ಇಷ್ಟ ಆಗ್ತಾರಂತೆ. ಜೀವನದಲ್ಲಿ ನಿಮಗೆ ತೊಂದರೆ ಕೊಟ್ಟವರನ್ನ ಮರೆತರೂ ಪರವಾಗಿಲ್ಲ, ಆದರೆ ನೀವು ತೊಂದರೆಯಲ್ಲಿದ್ದಾಗ ನಿಮಗೆ ಸಹಾಯ ಮಾಡಿದವರನ್ನ ಯಾವತ್ತೂ ಮರೆಯದಿರಿ. ಸಿಗದವರನ್ನು ಹುಡುಕಬೇಡಿ, ಸಿಕ್ಕವರನ್ನು ಬಿಡಬೇಡಿ, ಬರದವರನ್ನು ಕಾಯಬೇಡಿ, ಬಂದವರನ್ನು ಕಾಯಿಸಬೇಡಿ, ಕೊಡದವರನ್ನು ಕೇಳಬೇಡಿ, ಕೊಟ್ಟವರನ್ನ ಮರೆಯಬೇಡಿ. ಭಗವಂತನ ನ್ಯಾಯಾಲಯದಲ್ಲಿ ಯಾವುದೇ ವಿಚಾರಣೆಗಳಿರೋದಿಲ್ಲ. ಒಂದು ವೇಳೆ ಶಿಕ್ಷೆಯಾದರೆ ಜಾಮೀನು ಸಹ ಸಿಗೋದಿಲ್ಲ. ಹುಟ್ಟುವಾಗ ಒಬ್ಬರೇ, ಸಾಯುವಾಗ ಒಬ್ಬರೇ ಹೋಗಬೇಕು. ನಾವು ಭೂಮಿಗೆ ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ. ಪುಣ್ಯವನ್ನೇ ಮಾಡಿರಿ, ಪ್ರತಿಫಲ ಸಿಗ್ತದೆ. ಈ ಜೀವನವೆಂಬ ಶಾಲೆಯಲ್ಲಿ ಕಷ್ಟವೆಂಬುದು ಗುರುವಿನಂತೆ, ಸುಖವೆಂಬುದು ಗೆಳೆಯನಂತೆ. ಕಷ್ಟ ಪಾಠ ಕಲಿಸ್ತದೆ, ಸುಖ ಸಂತೋಷ ನೀಡ್ತದೆ. ಎರಡನ್ನು ಸಮಾನಾಗಿ ಸ್ವೀಕರಿಸಿದ್ರೆ ಬದುಕು ಸುಂದರವಾಗ್ತದೆ. ಯಾರ ಹತ್ತಿರ ಹಣವಿರ್ತದೆ ಅವರು ಬಡವರಂತೆ ನಟಿಸ್ತಾರೆ. ಯಾರ ಹತ್ತಿರ ಹಣವಿರುವುದಿಲ್ಲವೋ ಅವರು ಸಾಲ ಮಾಡಿ ಶ್ರೀಮಂತರಂತೆ ತೋರಿಸಿಕೊಳ್ತಾರೆ. ಆಕಾರವಿಲ್ಲದ ಕಲ್ಲನ್ನು ಬೇಕಾದ್ರೆ ಕೆತ್ತಿ ಶಿಲೆಯನ್ನಾಗಿ ಮಾಡುವುದು, ಆದರೆ ಅಹಂಕಾರ ಇರುವ ಮನುಷ್ಯನನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಜೀವನವನ್ನು ಬದಲಾಯಿಸಿಕೊಳ್ಳಲು ಸಮಯ ಸಿಗ್ಬೋದು, ಆದರೆ ಸಮಯವೇ ಕಳೆದು ಹೋದ್ರೆ ಪುನಃ ಜೀವನ ಸಿಗದು. ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡೋರು ಯಾವತ್ತಿಗೂ ನಿಮ್ಮ ಮನಸ್ಸನ್ನ ನೋಯಿಸಲ್ಲ. ಒಂದು ವೇಳೆ ನೋಯಿಸಿದ್ರೆ ಅವರ ಕಣ್ಣಲ್ಲಿ ನೋಡಿ, ಅದು ನಿಮಗಿಂತ ಅವರ ಮನಸ್ಸಿಗೆ ಹೆಚ್ಚು ನೋವಾಗಿರುತ್ತೆ. ಜೀವನವೇ ಒಂದು ತರಗತಿ. ಗಂಟೆ ಗಂಟೆಗೆ ಹೊಸ ಪಾಠ, ದಿನದಿಂದ ದಿನಕ್ಕೆ ಹೊಸ ಅನುಭವ. ಜೀವನವನ್ನು ಸಂತೋಷದಿಂದ ಕಳೆಯಲು ಬಯಸಿದ್ರೆ ಶ್ರಮಿಸಲಾಗದವರನ್ನ ಮರೆತು ಬಿಡಿ, ಮರೆಯಲಾಗದವರನ್ನ ಕ್ಷಮಿಸಿಬಿಡಿ. ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದ್ರೇನು, ಈ ಬದುಕು ಮಾತ್ರ ನಿಲ್ಲದು. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡ್ತವೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡ್ತದೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಸಾಕು, ಅದೇ ಸಂತೃಪ್ತ ಬದುಕು. ಎರಡು ವಸ್ತುಗಳನ್ನು ಮಾತ್ರ ಎಂದಿಗೂ ವ್ಯರ್ಥ ಮಾಡಬೇಡಿ, ಅನ್ನದ ಕಣಗಳನ್ನು ಮತ್ತು ಆನಂದದ ಕ್ಷಣಗಳನ್ನು. ಕೆಲವೊಮ್ಮೆ ನಿಮಗಾಗಿ, ಇನ್ನು ಕೆಲವೊಮ್ಮೆ ನಿಮ್ಮವರಿಗಾಗಿ. ಇನ್ನೊಬ್ಬರಿಗೆ ನಾವು ಉಪದೇಶ ನೀಡುವ ಸುಲಭ, ಆದರೆ ನಾವೇ ಅದನ್ನು ಪಾಲಿಸೋದು ತುಂಬ ಕಷ್ಟ. ಯಾರೋ ಏನೋ ಅಂದುಕೊಳ್ತಾರೆ ಅಂತ ಹೆದರಿ ನೀ ಬದುಕಬೇಡ. ಆಡಿಕೊಳ್ಳೋರು ಯಾರು ಬಂದು ನಮ್ಮ ಜೀವನ ನಡೆಸೋದಿಲ್ಲ, ನಮ್ಮ ಜೀವನವನ್ನು ನಾವೇ ನಡೆಸಬೇಕು. ಇವತ್ತು ನಮ್ಮನ್ನ ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರ್ತದೆ. ಇವತ್ತು ಸಮಯ ಅವರದೇ ಇರ್ಬೋದು, ನಾಳೆ ನಮ್ಮದಿರ್ತದೆ. ನೆನಪಿರಲಿ, ಕಾಲ ಯಾರ ಸೊತ್ತು ಅಲ್ಲ. ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರ್ತದೆ. ದಿನದಿಂದ ದಿನಕ್ಕೆ ಪರಿಪೂರ್ಣತೆಯಡೆಗೆ ಸಾಗುವುದೇ ನಿಜವಾದ ಜೀವನ. ಚೆನ್ನಾಗಿ ಮಾತು ಬಲ್ಲವನು ಜ್ಞಾನಿಯಲ್ಲ, ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದುಕೊಂಡವನು ನಿಜವಾದ ಜ್ಞಾನಿ. ಒಂದು ನಿಮಿಷದಲ್ಲಿ ಜೀವನ ಬದಲಾಗೋದಿಲ್ಲ, ಆದರೆ ಆ ಒಂದು ನಿಮಿಷ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಬಹುದು.
ಯಾರಿಗೆ ಯಾರೂ ಇಲ್ಲ, ನಿನಗ್ ನೀನೇ ಇಲ್ಲ. ಅವರ ಬಗ್ಗೆ ಚಿಂತಿಸೋದ್ ಬೇಡ. ಯಾಕಂದ್ರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದಿರಬೇಕು. ಬೇರೆಯವರನ್ನ ಮಾದರಿಯಾಗಿಟ್ಕೊಂಡು ಬದುಕಿದ್ರೆ ಸಾಲದು. ನಾವು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕಬೇಕು. ಪರಿಸ್ಥಿತಿ ಯಾವುದಿರಲಿ, ನೀನು ನಿನ್ನ ಹಾಗೆ ಇರು. ಅದೇ ನಿಮ್ಮ ಶಕ್ತಿ. ಕಾಲ ಕೆಟ್ಟಿತೆಂದು ಜನರು ಹೇಳ್ತಾರೆ, ಆದರೆ ಕಾಲ ಕೆಡೋದಿಲ್ಲ. ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರ ಮಾತ್ರ. ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಎದುರಿಗೆ ನಾನು ಬಹಳ ನಿಷ್ಠಾವಂತ ಎಂದು ನಟಿಸುವ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ. ಅನುಭವಕ್ಕೆ ಗುರುವಾಗಬೇಕು, ಅಭಿನಂದನೆಗೆ ಆಳಾಗಬೇಕು, ಬೇಡಿ ಬಂದವರಿಗೆ ಬೆಂಗಾವಲಾಗಬೇಕು. ಇದಾವುದು ಆಗದಿದ್ದಲ್ಲಿ ಮನುಷ್ಯತ್ವ ತೋರುವ ಮನುಜನಾಗಬೇಕು. ಕೆಲವು ಸಂದರ್ಭಗಳಲ್ಲಿ ವಾದ ಮಾಡಿ ನಾನು ಸರಿಯೆಂದು ತೋರಿಸಿಕೊಳ್ಳುವ ಬದಲು ಸುಮ್ಮನಿದ್ದು ಮನಶಾಂತಿ ಕಾಪಾಡಿಕೊಳ್ಳೋದು ಒಳ್ಳೆಯದು. ಮನಸ್ಸು ನೀರಿನಂತೆ, ಅದು ಕಲುಕಿದಾಗ ಅದರಲ್ಲಿ ಪ್ರತಿಬಿಂಬವು ಕಾಣದು. ಶಾಂತವಾಗಿದ್ದಾಗ ಎಲ್ಲವೂ ಸ್ಪಷ್ಟವಾಗ್ತದೆ. ಮನಸ್ಸು ಶುದ್ಧವಾಗದೆ ದೇವಸ್ಥಾನ ಯಾತ್ರೆ ಎಂದು ಸುತ್ತಿದರೆ ಪುಣ್ಯ ಲಭಿಸದು. ಮನವೇ ದೇವಾಲಯ, ಅದನ್ನು ಮೊದಲು ಶುದ್ಧ ಮಾಡಿಕೊ. ಯಶಸ್ಸು ಪಡೆಯಲು ಇರುವ ಅತ್ಯಂತ ಸುಲಭದ ದಾರಿ ಅಂದ್ರೆ ಮಾಡೋ ಕೆಲಸವನ್ನ ಜೀವದಂತೆ ಪ್ರೀತಿಸೋದು. ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನ ಮುರಿದುಕೊಳ್ಬೇಡಿ. ಯಾಕಂದ್ರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಸಿಗೋದಿಲ್ಲ. ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸ್ತವೆ. ವಿಧಿ ಮೋಸಗಾರನಲ್ಲ, ಆತ ಒಬ್ಬ ಅದ್ಭುತ ಕಲಾವಿದ. ನಾಲಿಗೆಯನ್ನ ಲೇಖನಿ ಮಾಡಿ, ಮನಸ್ಸನ್ನು ಕಲ್ಪನೆಯ ಹಾಳೆ ಮಾಡಿ, ಭೂಮಿ ಮೇಲೆ ಬದುಕು ಕೊಟ್ಟ. ಕರ್ಮನಾದ್ರೂ ಮಾಡು, ಧರ್ಮನಾದ್ರೂ ಮಾಡು ಎಂದು ಅವಕಾಶ ಕೊಟ್ಟಿದ್ದಾನೆ. ನಾನು ನನ್ನಿಂದ ನನ್ನದೇ ಎಂದು ನಾನಿಲ್ಲದೆ ಏನು ನಡೆಯದು ಎಂಬ ಭಾವನೆ ನಿಮ್ಮಲ್ಲಿ ಬಂದಿದ್ರೆ ಈ ಕೂಡಲೇ ಬಿಟ್ಟು ಬಿಡಿ. ಯಾಕಂದ್ರೆ ನೀವು ಬರುವ ಮುಂಚೆಯೂ ಜಗತ್ತು ನಡೆಯುತ್ತಿತ್ತು, ನೀವು ಹೋದ ನಂತರವೂ ಜಗತ್ತು ನಡೆಯುತ್ತದೆ. ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಬಲವಂತ ಮಾಡಬಾರದು. ಯಾಕಂದ್ರೆ ನಿಜವಾಗಿಯೂ ಪ್ರೀತಿಸುವವರು ಹೇಗಾದರೂ ಸಮಯ ಮಾಡಿಕೊಂಡು ಮಾತಾಡ್ತಾರೆ. ಅದೇ ನಿಜವಾದ ಪ್ರೀತಿ. ಒಡಲೊಳಗೆ 100 ನೋವುಗಳಿದ್ದರೇನು, ಮೊಗವು ಜಗವ ಬೆಳಗುವ ರವಿಯಂತೆ ಹೊಳೆಯುತ್ತಿರಬೇಕು. ಯಾರೇ ಇರಲಿ, ಪ್ರತಿಯೊಬ್ಬರಿಗೂ ಬೆಲೆ ಕೊಟ್ಟು ಮಾತಾಡಬೇಕು. ಯಾಕಂದ್ರೆ ಯಾರು ಅವಿವೇಕಿ ಅಲ್ಲ, ಹಾಗಂತ ವಿವೇಕಿನೂ ಅಲ್ಲ. ಎಲ್ಲರೂ ಕೈಬಿಟ್ಟರೂ ಕಲಿತ ವಿದ್ಯೆ ಮತ್ತು ಮಾಡುವ ದುಡಿಮೆ ಎಂದಿಗೂ ಕೈಬಿಡೋದಿಲ್ಲ. ಸಾಧಿಸ್ತೇವೆ ಎಂದು ಮಾತಿನಲ್ಲಿ ಹೇಳೋದ್ಕಿಂತ ಸಾಧಿಸಿ ತೋರಿಸುವುದರಲ್ಲಿ ನಮ್ಮ ಯಶಸ್ಸು ಅಡಗಿದೆ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಆಲೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.